ವಿಜಯೇಂದ್ರ ವಿರುದ್ಧ 150 ಕೋಟಿ ಆಮಿಷ ಆರೋಪ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ವಾಕ್ಸಮರ ಜೋರಾಗ್ತಾ ಇದೆ. ಅನ್ವರ್ ಮಾಣಿಪಾಡಿ ಸಮರ್ಥನೆಗೆ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರೇ ಹಣ ಕೇಳಿದ್ರು ಎಂದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರೇ ಹಣ ಕೇಳಿದ್ರು ಅಂತ ಮಾಣಿಪಾಡಿ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ಪರಮೇಶ್ವರ್ ಅವರು ಈ ರೀತಿ ಕಿಡಿಕಾರಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈ ವಾಕ್ಸಮರ ಈಗ ಜೋರಾಗ್ತಾ ಇದೆ. ಅನ್ವರ್ ಮಾಣಿಪಾಡಿ ಮಾತನಾಡಿರುವ ವಿಡಿಯೋ ಇದೆ. ಈಗ ಅವರು ಮಾತು ಬದಲಿಸ್ತಾ ಇರೋದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ವಿಜಯೇಂದ್ರ ಅವರ ಮನೆಗೆ ಹೋಗಿದ್ರ ಬಗ್ಗೆ ಅವರೇ ಹೇಳಿದ್ರು. ಈಗ ಆ ರೀತಿ ಅಲ್ಲ ಅಂತ ಅನ್ವರ್ ಮಾಣಿಪಾಡಿ ಹೇಳ್ತಿದ್ದಾರೆ. ನಾಳೆ ಸದನದಲ್ಲಿ ಸಿಎಂ ಪ್ರಸ್ತಾಪ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟು ಕಿಡಿಕಾರಿದ್ದಾರೆ. ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು. ಆ ಸಂದರ್ಭದಲ್ಲಿ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೆ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಎಲ್ಲ ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ. ಇಲ್ಲ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ